ಮಾಡಲಾಗಿದೆ. ಪೊಲೀಸರಿಂದ ಸ್ಥಳ ಪರಿಶೀಲನೆ ಆಗ್ತಾ ಇದೆ. ಸ್ಪಂದನ ಅವರ ಅಂತಿಮ ದರ್ಶನವನ್ನು ಪಡೆಯೋದಕ್ಕೆ ಅವರ ಕುಟುಂಬಸ್ಥರು, ಅವರ ಸಂಬಂಧಿಕರು, ಅವರ ಆಪ್ತರು ಎಲ್ಲರೂ ಕೂಡ ಆಗಮಿಸ್ತಾ ಇದ್ದಾರೆ. ಹುಟ್ಟೂರು ಬೆಳ್ತಂಗಡಿ ಅವರನ್ನು ಲಾಸ್ಟ್ ಎಲೆಕ್ಷನ್ ಟೈಮಲ್ಲಿ ಅವರ ಅಣ್ಣವರು ಅವರ ಅಣ್ಣ ರಕ್ಷಿತ್ ಶಿವರಾಮ್ ಅವರು ನಮ್ಮಲ್ಲಿ ಕ್ಯಾಂಡಿಡೇಟ್ ಆಗಿದ್ದರು, ಕಾಂಗ್ರೆಸ್ಸಿಂದ ಕ್ಯಾಂಡಿಡೇಟ್ ಆಗಿದ್ದರು. ಸೊ ಆ ಟೈಮಲ್ಲಿ ನಮ್ಮೊಟ್ಟಿಗೆ ರಾಘವೇಂದ್ರ ಅವರು ಮತ್ತು ಸ್ಪಂದನ ಅವರು ಫೀಲ್ಡಿಗೆಲ್ಲ ಬಂದಿದ್ದಾರೆ, ನಮ್ಮ ಮನೆಗೂ ಬಂದಿದ್ದಾರೆ. ಹಾಗಾಗಿ ಈ ಒಂದು ಬ್ಯಾಂಕಾಕಲ್ಲಿ ಹೋದಾಗ ಆದ ಮರಣವನ್ನು ನಾವು ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ನಮಗೆ ಭಾರಿ ಬೇಸರ ಆಗ್ತಾ ಇದೆ. ನಮ್ಮ ಮನೆಗೆ ಬಂದಿದ್ದಾರೆ, ಇತ್ತೀಚೆಗೆ ಬಂದದ್ದು. ಅದನ್ನು ಕೇಳಲಿಕ್ಕೆ ಆಗದೆ ನಾವು ಇಲ್ಲಿಗೆ ಬಂದಿದ್ದೇವೆ. ಅವರ ಕೊನೆಯ ದರ್ಶನವನ್ನಾದರೂ ಮಾಡಿಕೊಳ್ಳುವ ಅಂತೇಳಿ ಬಂದಿದ್ದೇವೆ. ಅವರು ಒಳ್ಳೆ ವ್ಯಕ್ತಿತ್ವದವರು ಅಂತೇಳಿ ಅವರ ಮಾತಲ್ಲೇ ನಮಗೆ ಗೊತ್ತಾಗ್ತಿತ್ತು. ಅಂತ ಒಳ್ಳೆ ವ್ಯಕ್ತಿತ್ವ ಇರುವವರಿಗೆ ಹೆಚ್ಚು ಸಮಯ ಉಳಿಸ್ಕೊಳ್ಳೋದಿಲ್ಲೋ ಏನೋ ಅಂತ ನಮಗೆ ಅನಿಸ್ತಾ ಇದೆ. ಯಾಕಂದರೆ ದೇವರು ಅವರಿಗೆ ಹೆಚ್ಚು ಇದು ಕೊಡೋದು ಇರುತ್ತಪ್ಪಾಗಿ. ನಮಗೆ ಹತ್ತಿರವಾದವರು ಆದಾಗ ನಮಗೆಲ್ಲರಿಗೂ ಕಷ್ಟ ಆಗುತ್ತೆ. ಪ್ರಪಂಚದಲ್ಲಿ ದಿನ ನಡೀತಾನೆ ಇರುತ್ತೆ, ಎಲ್ಲ ವಯಸ್ಸಿನಲ್ಲೂ ಹೋಗ್ತಾ ಇರ್ತಾರೆ. ನಮಗಾದಾಗ ನಮಗೆ ಸಂಕಟ ತಡ್ಕೊಳಕ್ಕಾಗಲ್ಲ. ನಮ್ಮ ಜೊತೆಗೆ ಬೆಳೆದವರು ರಾಘು ಎಲ್ಲ, ಅಪ್ಪು ರಾಘು ಚಿಕ್ಕ ಮಕ್ಕಳು ನಮ್ಮ ಮನೇಲೇ ಇದ್ದು ಜೊತೆಗೆ ಬೆಳೆದವರು. ಪಾಪ ಆ ಮಕ್ಕಳಿಗೆ ಸಂಬಂಧಪಟ್ಟವರು ಅವ್ರ ಹೆಂಡತಿ ಇಷ್ಟು ಬೇಗ ಹೋಗ್ತಾರೆ ಅಂದರೆ ಇದನ್ನು ತಡ್ಕೊಳ್ಳೋಕ್ಕೆ ಆಗಲ್ಲ. ನಮಗೆ ರಾಘು ನೋಡೋಕ್ಕೆ ತುಂಬ ಕಷ್ಟ. ನನ್ನ ಹೆಸರೇ ಇದೆ ಅವ್ರಿಗೆ. ನಮ್ಮ ಮನೇಲಿ ನನ್ನ ದೊಡ್ಡ ರಾಘು, ಅವ್ರನ್ನ ಚಿಕ್ಕ ರಾಘು ಅಂತ ಕರೀತಾರೆ.
ಅವ್ರನ್ನ ನೋಡೋಕೆ ಆಗೋದೇ ಇಲ್ಲ. ಏನು ಹೇಳೋದು ಅವ್ರನ್ನ ತಬ್ಕೊಂಡು ನಾನು ಆಗಿದೆ ಆಗೋಯ್ತು ಮರ್ತ್ಬಿಡಪ್ಪ ಅಂತ ಹೇಳೋಕ್ಕಾಗತ್ತಾ? ತೋಚಲೇ ಇಲ್ಲ. ತಬ್ಕೊಂಡು ನಾವೊಂದಿಷ್ಟು ದುಃಖ ಪಡ್ಕೊಂಡು ಹೋಗ್ತಾ ಇದ್ದೀವಿ. ಅವ್ರ ಮನೆಯವ್ರಿಗೆ ಶಕ್ತಿ ಕೊಡಲಿ ತಡ್ಕೊಳ್ಳೋಕೆ, ಮುಂದೆ ಜೀವನ ನಡೆಸೋಕ್ಕೆ ಅಂತ ಮಾತ್ರ ಕೇಳೋಕ್ಕೆ ಸಾಧ್ಯ.